ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಸ್ಫೋಟಗೊಂಡಿದೆ ಒಂದು ಕಡೆ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರದಲ್ಲಿ ಡಿಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಪ್ರಯಾಣ ಬೆಳೆಸಿದಂತಹ ಡಿಕೆಶಿ ಆಲ್ರೆಡಿ ಹೇಳಿದಾಗೆ ಸಿಎಂ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೋಗ್ತಿದ್ರು. ಬಟ್ ಈ ಬಾರಿ ಆ ಪ್ರಯತ್ನ ಆಗಿಲ್ಲ. ಡಿಕೆಶಿಯಿಂದ ರಘುನಂದನ್ ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕದಂತಹ ಹೈಕಮಾಂಡ್. ಹಾಗಾದ್ರೆ ಹೀಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಮುಂದಿನ ನಿರ್ಧಾರ ಏನಿರಬಹುದು ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಈ ಬಾರಿ ಡಿಕೆಶಿ ಪ್ರಯಾಣವನ್ನ ಬೆಳೆಸಿಲ್ಲ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರವಾಗಿ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಡಿಕೆಶಿಯಿಂದ ರಘುನಂದನ್ ರಾಮಣ್ಣ ಹೆಸರು ಈಗ ಶಿಫಾರಸನ್ನ ಮಾಡಿದ್ರು. ಬಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ ಅನ್ನುವಂತಹ ಮಾತು. ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕಿಲ್ಲ ಹೈಕಮಾಂಡ್. ಹಾಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಒಂದು ಕಡೆ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಸ್ಫೋಟಗೊಂಡಿದೆ ಒಂದು ಕಡೆ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರದಲ್ಲಿ ಡಿಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಪ್ರಯಾಣ ಬೆಳೆಸಿದಂತಹ ಡಿಕೆಶಿ ಆಲ್ರೆಡಿ ಹೇಳಿದಾಗೆ ಸಿಎಂ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೋಗ್ತಿದ್ರು. ಬಟ್ ಈ ಬಾರಿ ಆ ಪ್ರಯತ್ನ ಆಗಿಲ್ಲ. ಡಿಕೆಶಿಯಿಂದ ರಘುನಂದನ್ ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕದಂತಹ ಹೈಕಮಾಂಡ್. ಹಾಗಾದ್ರೆ ಹೀಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಮುಂದಿನ ನಿರ್ಧಾರ ಏನಿರಬಹುದು ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಈ ಬಾರಿ ಡಿಕೆಶಿ ಪ್ರಯಾಣವನ್ನ ಬೆಳೆಸಿಲ್ಲ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರವಾಗಿ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಡಿಕೆಶಿಯಿಂದ ರಘುನಂದನ್ ರಾಮಣ್ಣ ಹೆಸರು ಈಗ ಶಿಫಾರಸನ್ನ ಮಾಡಿದ್ರು. ಬಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ ಅನ್ನುವಂತಹ ಮಾತು. ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕಿಲ್ಲ ಹೈಕಮಾಂಡ್. ಹಾಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಒಂದು ಕಡೆ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಸ್ಫೋಟಗೊಂಡಿದೆ ಒಂದು ಕಡೆ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರದಲ್ಲಿ ಡಿಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಪ್ರಯಾಣ ಬೆಳೆಸಿದಂತಹ ಡಿಕೆಶಿ ಆಲ್ರೆಡಿ ಹೇಳಿದಾಗೆ ಸಿಎಂ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೋಗ್ತಿದ್ರು. ಬಟ್ ಈ ಬಾರಿ ಆ ಪ್ರಯತ್ನ ಆಗಿಲ್ಲ. ಡಿಕೆಶಿಯಿಂದ ರಘುನಂದನ್ ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕದಂತಹ ಹೈಕಮಾಂಡ್. ಹಾಗಾದ್ರೆ ಹೀಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಮುಂದಿನ ನಿರ್ಧಾರ ಏನಿರಬಹುದು ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಈ ಬಾರಿ ಡಿಕೆಶಿ ಪ್ರಯಾಣವನ್ನ ಬೆಳೆಸಿಲ್ಲ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರವಾಗಿ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಡಿಕೆಶಿಯಿಂದ ರಘುನಂದನ್ ರಾಮಣ್ಣ ಹೆಸರು ಈಗ ಶಿಫಾರಸನ್ನ ಮಾಡಿದ್ರು. ಬಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ ಅನ್ನುವಂತಹ ಮಾತು. ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕಿಲ್ಲ ಹೈಕಮಾಂಡ್. ಹಾಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಒಂದು ಕಡೆ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಸ್ಫೋಟಗೊಂಡಿದೆ ಒಂದು ಕಡೆ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರದಲ್ಲಿ ಡಿಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಪ್ರಯಾಣ ಬೆಳೆಸಿದಂತಹ ಡಿಕೆಶಿ ಆಲ್ರೆಡಿ ಹೇಳಿದಾಗೆ ಸಿಎಂ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೋಗ್ತಿದ್ರು. ಬಟ್ ಈ ಬಾರಿ ಆ ಪ್ರಯತ್ನ ಆಗಿಲ್ಲ. ಡಿಕೆಶಿಯಿಂದ ರಘುನಂದನ್ ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕದಂತಹ ಹೈಕಮಾಂಡ್. ಹಾಗಾದ್ರೆ ಹೀಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಮುಂದಿನ ನಿರ್ಧಾರ ಏನಿರಬಹುದು ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಈ ಬಾರಿ ಡಿಕೆಶಿ ಪ್ರಯಾಣವನ್ನ ಬೆಳೆಸಿಲ್ಲ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರವಾಗಿ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಡಿಕೆಶಿಯಿಂದ ರಘುನಂದನ್ ರಾಮಣ್ಣ ಹೆಸರು ಈಗ ಶಿಫಾರಸನ್ನ ಮಾಡಿದ್ರು. ಬಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ ಅನ್ನುವಂತಹ ಮಾತು. ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕಿಲ್ಲ ಹೈಕಮಾಂಡ್. ಹಾಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಒಂದು ಕಡೆ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು.
ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಸ್ಫೋಟಗೊಂಡಿದೆ ಒಂದು ಕಡೆ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರದಲ್ಲಿ ಡಿಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಪ್ರಯಾಣ ಬೆಳೆಸಿದಂತಹ ಡಿಕೆಶಿ ಆಲ್ರೆಡಿ ಹೇಳಿದಾಗೆ ಸಿಎಂ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೋಗ್ತಿದ್ರು. ಬಟ್ ಈ ಬಾರಿ ಆ ಪ್ರಯತ್ನ ಆಗಿಲ್ಲ. ಡಿಕೆಶಿಯಿಂದ ರಘುನಂದನ್ ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕದಂತಹ ಹೈಕಮಾಂಡ್. ಹಾಗಾದ್ರೆ ಹೀಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಮುಂದಿನ ನಿರ್ಧಾರ ಏನಿರಬಹುದು ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಈ ಬಾರಿ ಡಿಕೆಶಿ ಪ್ರಯಾಣವನ್ನ ಬೆಳೆಸಿಲ್ಲ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರವಾಗಿ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಡಿಕೆಶಿಯಿಂದ ರಘುನಂದನ್ ರಾಮಣ್ಣ ಹೆಸರು ಈಗ ಶಿಫಾರಸನ್ನ ಮಾಡಿದ್ರು. ಬಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ ಅನ್ನುವಂತಹ ಮಾತು. ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕಿಲ್ಲ ಹೈಕಮಾಂಡ್. ಹಾಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಒಂದು ಕಡೆ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಸ್ಫೋಟಗೊಂಡಿದೆ ಒಂದು ಕಡೆ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರದಲ್ಲಿ ಡಿಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಪ್ರಯಾಣ ಬೆಳೆಸಿದಂತಹ ಡಿಕೆಶಿ ಆಲ್ರೆಡಿ ಹೇಳಿದಾಗೆ ಸಿಎಂ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೋಗ್ತಿದ್ರು. ಬಟ್ ಈ ಬಾರಿ ಆ ಪ್ರಯತ್ನ ಆಗಿಲ್ಲ. ಡಿಕೆಶಿಯಿಂದ ರಘುನಂದನ್ ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕದಂತಹ ಹೈಕಮಾಂಡ್. ಹಾಗಾದ್ರೆ ಹೀಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಮುಂದಿನ ನಿರ್ಧಾರ ಏನಿರಬಹುದು ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಈ ಬಾರಿ ಡಿಕೆಶಿ ಪ್ರಯಾಣವನ್ನ ಬೆಳೆಸಿಲ್ಲ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರವಾಗಿ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಡಿಕೆಶಿಯಿಂದ ರಘುನಂದನ್ ರಾಮಣ್ಣ ಹೆಸರು ಈಗ ಶಿಫಾರಸನ್ನ ಮಾಡಿದ್ರು. ಬಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ ಅನ್ನುವಂತಹ ಮಾತು. ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕಿಲ್ಲ ಹೈಕಮಾಂಡ್. ಹಾಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಒಂದು ಕಡೆ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಸ್ಫೋಟಗೊಂಡಿದೆ ಒಂದು ಕಡೆ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರದಲ್ಲಿ ಡಿಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಪ್ರಯಾಣ ಬೆಳೆಸಿದಂತಹ ಡಿಕೆಶಿ ಆಲ್ರೆಡಿ ಹೇಳಿದಾಗೆ ಸಿಎಂ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೋಗ್ತಿದ್ರು. ಬಟ್ ಈ ಬಾರಿ ಆ ಪ್ರಯತ್ನ ಆಗಿಲ್ಲ. ಡಿಕೆಶಿಯಿಂದ ರಘುನಂದನ್ ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕದಂತಹ ಹೈಕಮಾಂಡ್. ಹಾಗಾದ್ರೆ ಹೀಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಮುಂದಿನ ನಿರ್ಧಾರ ಏನಿರಬಹುದು ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಈ ಬಾರಿ ಡಿಕೆಶಿ ಪ್ರಯಾಣವನ್ನ ಬೆಳೆಸಿಲ್ಲ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರವಾಗಿ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಡಿಕೆಶಿಯಿಂದ ರಘುನಂದನ್ ರಾಮಣ್ಣ ಹೆಸರು ಈಗ ಶಿಫಾರಸನ್ನ ಮಾಡಿದ್ರು. ಬಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ ಅನ್ನುವಂತಹ ಮಾತು. ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕಿಲ್ಲ ಹೈಕಮಾಂಡ್. ಹಾಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಒಂದು ಕಡೆ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಸ್ಫೋಟಗೊಂಡಿದೆ ಒಂದು ಕಡೆ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರದಲ್ಲಿ ಡಿಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಡಿಕೆಶಿಯಿಂದ ರಘುನಂದನ್ ರಾಮಣ್ಣ ಹೆಸರು ಈಗ ಶಿಫಾರಸನ್ನ ಮಾಡಿದ್ರು. ಬಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ ಅನ್ನುವಂತಹ ಮಾತು. ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕಿಲ್ಲ ಹೈಕಮಾಂಡ್. ಹಾಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಒಂದು ಕಡೆ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಸ್ಫೋಟಗೊಂಡಿದೆ ಒಂದು ಕಡೆ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರದಲ್ಲಿ ಡಿಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಪ್ರಯಾಣ ಬೆಳೆಸಿದಂತಹ ಡಿಕೆಶಿ ಆಲ್ರೆಡಿ ಹೇಳಿದಾಗೆ ಸಿಎಂ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೋಗ್ತಿದ್ರು. ಬಟ್ ಈ ಬಾರಿ ಆ ಪ್ರಯತ್ನ ಆಗಿಲ್ಲ. ಡಿಕೆಶಿಯಿಂದ ರಘುನಂದನ್ ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕದಂತಹ ಹೈಕಮಾಂಡ್. ಹಾಗಾದ್ರೆ ಹೀಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಮುಂದಿನ ನಿರ್ಧಾರ ಏನಿರಬಹುದು ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಿಎಂ ದೆಹಲಿಗೆ ತೆರಳಿದ್ರೂ ಕೂಡ ಈ ಬಾರಿ ಡಿಕೆಶಿ ಪ್ರಯಾಣವನ್ನ ಬೆಳೆಸಿಲ್ಲ. ಎಂಎಲ್ಸಿ ನಾಮ ನಿರ್ದೇಶನ ವಿಚಾರವಾಗಿ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಡಿಕೆಶಿಯಿಂದ ರಘುನಂದನ್ ರಾಮಣ್ಣ ಹೆಸರು ಈಗ ಶಿಫಾರಸನ್ನ ಮಾಡಿದ್ರು. ಬಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ ಅನ್ನುವಂತಹ ಮಾತು. ಡಿಸಿಎಂ ಡಿಕೆಶಿ ಶಿಫಾರಸ್ಸಿಗೆ ಸೊಪ್ಪು ಹಾಕಿಲ್ಲ ಹೈಕಮಾಂಡ್. ಹಾಗಾಗಿ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಡಿಕೆಶಿ ಒಂದು ಕಡೆ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.